Morning students, I am once again for you. In the last class we have discussed about the British education system, how it affected to Indian society. Today we shall go to another chapter, that is the constitutional development of India. ನೀವು ಭಾರತ ಸಂವಿಧಾನದ ಬಗ್ಗೆ ಕೇಳಿದ್ದೀರಿ, ಅಲ್ಲಲ್ಲಿ ಕೇಳ್ಕೊಂಡಿದ್ದೀರಿ. ಸಂವಿಧಾನವನ್ನು ನಾವು ಕಾನ್ಸ್ಟಿಟ್ಯೂಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಹೌ ದಿಸ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್, ಭಾರತದಲ್ಲಿ ಇವತ್ತು ಇರುವ ಸಂವಿಧಾನ ಹೇಗೆ ಬೆಳವಣಿಗೆ ಆಯಿತು. ಈ ಬೆಳವಣಿಗೆಗೆ ಒಂದು ದೊಡ್ಡ ಇತಿಹಾಸ ಇದೆ. ಇದು ಏಕಾಏಕಿ ಬೆಳವಣಿಗೆ ಆಗಲಿಲ್ಲ. 1950 ಜನವರಿ 26ಕ್ಕೆ ಜಾರಿಗೆ ಬಂದರೂ ಕೂಡ ಆ ಸಂವಿಧಾನದ ರಚನೆಯ ಹಿಂದೆ ಅನೇಕ ಬ್ರಿಟಿಷ್ ಕಾನೂನುಗಳು ಇವೆ. ಆ ಕಾನೂನುಗಳು 1773ರಿಂದ ಪ್ರಾರಂಭ ಆಗ್ತದೆ. 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನುವಂಥದ್ದು ಜಾರಿಗೆ ಬಂತು. ಈ ರೆಗ್ಯುಲೇಟಿಂಗ್ ಆ್ಯಕ್ಟಿನ ಸ್ವರೂಪ ಏನು, ಅದರ ಹಿನ್ನೆಲೆ ಏನು ಅಂದರೆ ಸ್ವಲ್ಪ ಅಂಶಗಳನ್ನು ಗಮನಕ್ಕೆ ತಗೊಳ್ಳಿ. ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿವಾನಿ ರೈಟ್ಸ್ ಇನ್ 1765, the very greedy company officials misused the provisions of the rich and a corrupt way. ಈ 1765ರಲ್ಲಿ ದಿವಾನಿ ಹಕ್ಕುಗಳು ಭಾರತದಲ್ಲಿ ಜಾರಿಗೆ ಬಂದವು. ಕಂಪೆನಿಗಳಿಗೆ ಕೊಟ್ಟಂಥ ದಿವಾನಿ ಹಕ್ಕುಗಳು ಮೊಘಲ್ ಸಾಮ್ರಾಟರಿಂದ ಬಂದಂಥದ್ದು. ಮೊಘಲ್ ಸಾಮ್ರಾಟ ಕೊಟ್ಟಂಥ ಹಕ್ಕನ್ನು ಕಂಪೆನಿಯ ಅನೇಕ ಉದ್ಯೋಗಿಗಳು ಅವರು ಭ್ರಷ್ಟಾಚಾರಕ್ಕೆ ಉಪಯೋಗಿಸಿದರು. ಅದು ಹೇಗೆ ಭ್ರಷ್ಟಾಚಾರ ಆಯಿತು ಅಂತಂದರೆ, ಮೊಘಲ್ ಸಾಮ್ರಾಟ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಒಂದು ಅಧಿಕಾರ ಪತ್ರವನ್ನು ಕೊಟ್ಟ. ಆ ಅಧಿಕಾರ ಪತ್ರದ ಕಥೆ ಏನು ಅಂತೇಳಿದರೆ, ಬಂಗಾಳದಲ್ಲಿ ನೀವು ಫ್ರೀಯಾಗಿ ವ್ಯಾಪಾರವನ್ನು ಮಾಡ್ಬೋದು, ಯಾವುದೇ ತೆರಿಗೆಯನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಆದರೆ ಭಾರತದ ವ್ಯಾಪಾರಿಗಳು ತೆರಿಗೆ ಕೊಟ್ಟೇ ವ್ಯಾಪಾರವನ್ನು ಮಾಡಬೇಕಾಗಿತ್ತು. ಈ ಕಂಪೆನಿಯ ನೌಕರರು ಏನು ಮಾಡಿದರು ಅಂತಂದರೆ, ಅವರಿಗೆ ಕೊಟ್ಟಂಥ ಹಕ್ಕುಪತ್ರವನ್ನು ಅವರು ಭಾರತೀಯ ವ್ಯಾಪಾರಿಗಳಿಗೆ ಮಾರಾಟ ಮಾಡಿಕೊಳ್ಳೋದು. ಹಾಗೆ ಮಾರಾಟ ಮಾಡಿಕೊಂಡಾಗ ಇವರಿಗೆ ದುಡ್ಡು ಬರ್ತದೆ. ಅಂದರೆ ಭ್ರಷ್ಟಾಚಾರ ಏನು ಇವತ್ತಿನದಲ್ಲ, ಅದು ಚಾಣಕ್ಯನ ಕಾಲದಲ್ಲೇ ಇತ್ತದು. ಚಾಣಕ್ಯನು ಕೂಡ ಹೇಳ್ತಾನೆ, ಮೀನು ಒಂದು ನೀರಿನಲ್ಲಿದ್ದರೆ ಆ ಮೀನು ನೀರನ್ನು ಹೇಗೆ ಕುಡಿತದೋ ಇಲ್ವೋ ಅಂತೇಳಿ ತಿಳಿಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆಯೇ ಭ್ರಷ್ಟಾಚಾರ ನಡೀತದೋ ಇಲ್ವೋ ಅಂತೇಳಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಚಾಣಕ್ಯ ಹೇಳ್ತಾನೆ. ದ ಸೇಮ್ ಥಿಂಗ್ ಹ್ಯಾಪಂಡ್ ಇನ್ ಈಸ್ಟ್ ಇಂಡಿಯಾ ಕಂಪನಿ ಆಲ್ಸೋ. ಸಿ, ಯು ಮೈಟ್ ಹ್ಯಾವ್ ಹರ್ಡ್ ದ ರೆಗ್ಯುಲೇಟರ್ ಅನ್ನೋ ಪದವನ್ನು ನೀವು ಕೇಳಿರ್ತೀರಿ. ಫ್ಯಾನನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸ್ತೇವೆ ನೋಡಿ ನಾವು. ಫ್ಯಾನನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ರೆಗ್ಯುಲೇಟ್ ಅಂದ್ರೇನು, ನಿಯಂತ್ರಿಸು ಅಂತ ಅದರ ಅರ್ಥ. ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ನಿಯಂತ್ರಿಸುವುದಕ್ಕಾಗಿ ಜಾರಿಗೆ ತಂದ ಕಾಯ್ದೆ ಎಂದು ಅರ್ಥ. ಈ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂದರೆ, ಬ್ರಿಟಿಷ್ ಗೌರ್ಮೆಂಟ್ ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್ ಆ್ಯಕ್ಟ್. ಬ್ರಿಟಿಷ್ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂದಿತು. ಹಾಗಾದರೆ ಭಾರತದಲ್ಲಿ ಯಾವಾಗ ಆಡಳಿತ ಮಾಡ್ತಾ ಇದ್ದದ್ದು ಯಾರು? ಭಾರತದಲ್ಲಿದ್ದದ್ದು ಬ್ರಿಟಿಷ್ ಸರ್ಕಾರ ಅಲ್ಲ, ಬದಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದದ್ದು, ವ್ಯಾಪಾರವನ್ನು ಮಾಡ್ತಾ ಇದ್ದದ್ದು. ಅದು ಒಂದು ಕಂಪೆನಿ. ಈಗ ನಮ್ಮಲ್ಲಿ ಒಂದು ಕಂಪೆನಿ ಉಂಟು ನೋಡಿ, ಟಾಟಾ ಅಂತ ಒಂದು ಕಂಪೆನಿ ಉಂಟು. ಈ ಟಾಟಾದವ ಹೋಗಿ ಇಂಗ್ಲೆಂಡಿನಲ್ಲಿ ಒಂದು ಆಸ್ತಿಯನ್ನು ಪರ್ಚೇಸ್ ಮಾಡಿದರೆ ಅದು ಭಾರತ ಸರ್ಕಾರವೇ ಪರ್ಚೇಸ್ ಮಾಡಿದ ಆಸ್ತಿ ಆಗಿರುವುದಿಲ್ಲ, ಅದು ಟಾಟಾದವನ ಆಸ್ತಿ ಆಗಿರ್ತದೆ. ಆದರೆ ಟಾಟಾದವನನ್ನು ನಿಯಂತ್ರಿಸುವ ಅಧಿಕಾರ ಭಾರತ ಸರ್ಕಾರಕ್ಕೆ ಇರ್ತದೆ. ಇಲ್ಲಿಯೂ ಆದದ್ದು ಹಾಗೆ. ಇಂಗ್ಲೆಂಡಿನ ಒಂದು ಕಂಪೆನಿ ಭಾರತಕ್ಕೆ ಬಂದು ಭಾರತದಲ್ಲಿ ವ್ಯಾಪಾರವನ್ನು ಆಡಳಿತವನ್ನು ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದು. ಆ ಕಂಪೆನಿಯ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಅಧಿಕಾರ ಇದೆ. ಆದರೆ ಬ್ರಿಟಿಷ್ ಸರ್ಕಾರವೇ ಭಾರತಕ್ಕೆ ಬರಲಿಲ್ಲ ಪ್ರಾರಂಭದಲ್ಲಿ. ಅದು ಆಮೇಲೆ ಬರ್ತದೆ. 1857 ರಿವೋಲ್ಟಿನ ನಂತರ ಭಾರತಕ್ಕೆ ಸರ್ಕಾರವೇ ಎಂಟ್ರಿ ಕೊಡ್ತದೆ. ಅಲ್ಲಿಯವರೆಗೆ ಈಸ್ಟ್ ಇಂಡಿಯಾ ಕಂಪೆನಿ ಆಡಳಿತವನ್ನು ಮಾಡ್ತಾ ಇದ್ದದ್ದು. ಈ ಈಸ್ಟ್ ಇಂಡಿಯಾ ಕಂಪೆನಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ ಅಂತ ಗೊತ್ತಾದ ಹಾಗೆ ಬ್ರಿಟಿಷ್ ಸರ್ಕಾರ ಒಂದು ಕಾನೂನನ್ನು ಮಾಡಿತು. ಇಟ್ ವಾಸ್ ಪಾಸ್ಡ್ ಇನ್ 1773. ಅದು 1773ರಲ್ಲಿ ಜಾರಿಗೆ ಬಂತು. ಈ ಕಾಯ್ದೆಯೇ ರೆಗ್ಯುಲೇಟಿಂಗ್ ಆ್ಯಕ್ಟ್. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅದರ ಕಂಡೀಷನ್ಸ್ ಏನು ಅಂದರೆ,
ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಆ್ಯಕ್ಟ್ ದೆರ್ ವಾಸ್ ದ 3 ಪ್ರೆಸಿಡೆನ್ಸೀಸ್. ಈ ಕಾಯ್ದೆ ಜಾರಿಗೆ ಬರುವುದಕ್ಕೆ ಮೊದಲು 3 ಪ್ರಾಂತ್ಯಗಳು ಭಾರತದಲ್ಲಿದ್ದವು, ಬ್ರಿಟಿಷರ ಅಧೀನದಲ್ಲಿ. ದೇ ಆರ್ ಬೆಂಗಾಲ್, ಮೆಡ್ರಾಸ್ ಆ್ಯಂಡ್ ಬಾಂಬೆ. ಬಂಗಾಳ, ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳು ಇದ್ದವು. All 3 were independent administrative units. Under Regulating Act, the Bengal Presidency gained the control over the 2 other presidencies. ಈ 3 ಕೂಡ ಪ್ರೆಸಿಡೆನ್ಸಿ ಅಂದರೆ ಪ್ರಾಂತ್ಯಗಳು. ಮುಂಬೈ, ಬಂಗಾಳ ಮತ್ತು ಮದ್ರಾಸ್, ಈ 3 ಪ್ರಾಂತ್ಯಗಳು ಸ್ವತಂತ್ರವಾಗಿದ್ದವು. ಈ ಸ್ವತಂತ್ರವಾಗಿದ್ದಾಗ ಆದ ಸಮಸ್ಯೆ ಏನು ಗೊತ್ತುಂಟಾ? ಬಂಗಾಳದ ಪ್ರೆಸಿಡೆನ್ಸಿಯ ಗವರ್ನರ್ ಒಂದು ನಿರ್ಧಾರವನ್ನು ತಗೊಳ್ಳೋದು, ಆವಾಗ ಮುಂಬಯಿಯ ಪ್ರೆಸಿಡೆನ್ಸಿಯ ಗವರ್ನರ್ ಇನ್ನೊಂದು ನಿರ್ಧಾರವನ್ನು ತಗೊಳ್ಳೋದು. ಆ 2 ನಿರ್ಧಾರಗಳು ಕ್ಲ್ಯಾಶ್ ಆಗೋದು. ಅಷ್ಟಾಗುವಾಗ ಮದ್ರಾಸಿನ ಗವರ್ನರ್ ಮತ್ತೊಂದು ನಿರ್ಧಾರವನ್ನು ತಗೊಳ್ಳೋದು. ಆವಾಗ 3 ನಿರ್ಧಾರಗಳು 3 ನಮೂನೆ ಇದ್ದಾಯಿತು. ಯಾರು ಹೇಳಿದ್ದನ್ನು ಕೇಳಬೇಕು? ಇದು ಸಮಸ್ಯೆ. ಅದಕ್ಕೆ ಬೇಕಾಗಿ ಏನು ಮಾಡಿದರು ಅಂತಂದರೆ, ಬಂಗಾಳದ ಗವರ್ನರನ್ನು ಪ್ರಧಾನ ಗವರ್ನರ್ ಅಂತ ಮಾಡಿದರು. ಅವನನ್ನು ಗವರ್ನರ್ ಜನರಲ್ ಅಂತ ಕರೆದರು. ಉಳಿದದ್ದು 2 ಕೂಡ ಬಂಗಾಳದ ಅಧೀನದಲ್ಲಿದ್ದಂತಹ ಪ್ರೆಸಿಡೆನ್ಸಿಗಳು, ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು. ಆವಾಗ ಮುಂಬೈ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಅವು ಗವರ್ನರ್ ಜನರಲ್ ಇದ್ದಂಥ ಬಂಗಾಳದ ಪ್ರೆಸಿಡೆನ್ಸಿ ಹೇಳಿದ್ದನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಅಂದರೆ ನಿರ್ಧಾರ ಒಂದೇ ಆಗುವುದಕ್ಕೆ ಅವಕಾಶ ಆಯಿತು. ಇದು ಒಂದು ಅಂಶ. ಎರಡನೇದು, ದ ಗವರ್ನರ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಬಂಗಾಳದ ಗವರ್ನರ್ ಆದವನು ಗವರ್ನರ್ ಜನರಲ್ ಎಂದು ಕರೆಯಲ್ಪಟ್ಟ. ನೆಕ್ಸ್ಟ್, ದ ಗವರ್ನರ್ ಜನರಲ್ ವಾಸ್ ಆಥರೈಸ್ಡ್ ಡೈರೆಕ್ಟ್ ಎಕ್ಸಸೈಸ್ ಕಂಟ್ರೋಲ್ ಸೂಪರ್ವೈಸ್ ಓವರ್ ದ 2 ಅದರ್ ಪ್ರೆಸಿಡೆನ್ಸೀಸ್. ಬಂಗಾಳದ ಪ್ರೆಸಿಡೆನ್ಸಿಯ ಗವರ್ನರ್ ಜನರಲ್ ಉಳಿದ 2 ಪ್ರೆಸಿಡೆನ್ಸಿಗಳಿಗೂ ಕೂಡ ಅವನು ಮುಖ್ಯಸ್ಥನಾದ. ದ ಬಾಂಬೆ ಮೆಡ್ರಾಸ್ ಪ್ರೆಸಿಡೆನ್ಸೀಸ್ ಕುಡ್ ನಾಟ್ ಡಿಕ್ಲೇರ್ ವಾರ್ ಆನ್ ಎನಿ ಅದರ್. ಬಂಗಾಳ ಮತ್ತು ಮದ್ರಾಸ್ ಅಲ್ಲ, ಮುಂಬೈ ಮತ್ತು ಮದ್ರಾಸಿನ ಗವರ್ನರ್ಗಳು ಯಾರ ಮೇಲೆಯೂ ಯುದ್ಧವನ್ನು ಘೋಷಿಸುವ ಹಾಗೆ ಇಲ್ಲ. ಯುದ್ಧವನ್ನು ಮಾಡಬೇಕಾದ್ರೆ ಬಂಗಾಳದ ಗವರ್ನರ್ ಜನರಲ್ಲೇ ಡಿಕ್ಲೇರ್ ಮಾಡಬೇಕು ಅನ್ನುವಂಥ ಕಾಯ್ದೆ ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಸೇರಿಕೊಂಡಿತ್ತು. ಅಕಾರ್ಡಿಂಗ್ ಟು ದ ಆ್ಯಕ್ಟ್, ಸುಪ್ರೀಂ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ. ಈ ಕಾಯ್ದೆಯ ಪ್ರಕಾರ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟು ಸ್ಥಾಪನೆ ಆಯಿತು. ಸುಪ್ರೀಂ ಕೋರ್ಟ್ ಅಂದರೆ ಇವತ್ತಿನ ರೀತಿಯ ಕೋರ್ಟ್ ಅಲ್ಲ ಅದು, ಆದರೆ ಅದು ಮುಖ್ಯ ಕೋರ್ಟೇ. ಆ ಕೋರ್ಟು ಬಂಗಾಳದಲ್ಲಿ ಪ್ರಾರಂಭವಾಯಿತು. ಇದು ಬ್ರಿಟಿಷರು ತಂದಂತಹ ಮೊದಲ ಕಾಯ್ದೆ ಭಾರತದಲ್ಲಿ. ಇದರ ಬೇಸ್ ಮೇಲೆ ಮುಂದೆ ಕಾಯ್ದೆಗಳು ಬೆಳವಣಿಗೆ ಆಗ್ತಾ ಹೋಗ್ತವೆ. ಅದು ಹೇಗೆ ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದನ್ನು ನಾಳೆಯ ಕ್ಲಾಸಲ್ಲಿ ನೋಡುವ. 2 ಪ್ರಶ್ನೆಯನ್ನು ತಗೊಳ್ಳಿ. ಒಂದು, ವೈ ಡಿಡ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್? ರೆಗ್ಯುಲೇಟಿಂಗ್ ಕಾಯ್ದೆಯು ಯಾಕೆ ಜಾರಿಗೆ ಬಂದಿತು? ವೈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಎನ್ಫೋರ್ಸ್ಡ್? ಸೆಕೆಂಡ್ ಕ್ವಶನ್ ಈಸ್, ವಾಟ್ ಆರ್ ದ ಕಂಡೀಷನ್ಸ್ ಆಫ್ ರೆಗ್ಯುಲೇಟಿಂಗ್ ಆ್ಯಕ್ಟ್? ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ನಿಯಮಗಳು ಯಾವುದು? ಇದೆರಡನ್ನು ಬರೆದು ನನಗೆ ವಾಟ್ಸಪ್ಪಲ್ಲಿ ಕಳಿಸಿ. ಆಗ್ಬೋದಾ? ಓಕೆ, ಹ್ಯಾವ್ ಎ ನೈಸ್ ಡೇ. ಬಾಯ್.